ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ವಿಡಿಯೋ KKR ಪ್ಲೇಯಿಂಗ್ 11 ಏನಾಗಿರುತ್ತೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಯ್ಸ್, ಡಿಫೆಂಡಿಂಗ್ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್, ಅವರ ಪ್ಲೇಯಿಂಗ್ 11. ಸ್ವಾಗತ ಗಾಯ್ಸ್, ಸುಸ್ವಾಗತ. ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ KKR ನಾವು ಮತ್ತೆ RCB ಅವರು ಮೊದಲನೇ ಮ್ಯಾಚ್ ಆಡ್ತಾ ಇರೋದು. RCB ಪ್ಲೇಯಿಂಗ್ 11 ಆಲ್ರೆಡಿ ಮಾಡಿದೀವಿ. ಸೊ ಇನ್ನೂ ಯಾರು ಆ ವಿಡಿಯೋನ ನೋಡಿಲ್ಲ, ದಯವಿಟ್ಟು ಹೋಗಿ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಸೊ ಮೊದಲನೇದಾಗಿ KKR ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ಚಾಂಪಿಯನ್ಗಳು. ಸೊ ಈ ಸತಿ ಒಂದು ಗೋಲ್ಡನ್ ಲೋಗೋ ಹಾಕೊಂಡು ಕಣಕ್ಕಿಳಿತಾರೆ. ನಾನು ಲಾಸ್ಟ್ ಇಯರ್ ಚಾಂಪಿಯನ್ ಅನ್ನೋ ಒಂದು ಗತ್ತು ಕೂಡ ಇರುತ್ತೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸರ್ ಒಂದಲ್ಲ ಎರಡು ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಒಂದು, ಗೌತಮ್ ಗಂಭೀರ್ ಮೆಂಟರ್ ಆಗದೆ ಇರೋದು. ಎರಡನೇದು, ಶ್ರೇಯಸ್ ಅಯ್ಯರ್ ಅವರು ಬಿಟ್ಟು ಹೋಗಿರೋದು. ಸೊ ಇವ್ರಿಗೆ ಎಲ್ಲೋ ಒಂದ್ ಕಡೆ ಅವರ ಒಂದು ಕ್ಯಾಪ್ಟನ್ಸಿ ಮತ್ತೆ ಕೋಚಿನ ಅನುಪಸ್ಥಿತಿ ಕಾಡಬಹುದಾ ಅಂತ ಕ್ವಶನ್ ಮಾಡಿದ್ರೆ ನನಗೆ ಯಾಕೋ ಹಂಗ ಅನ್ನಿಸ್ತಲ್ಲ. ಯಾಕಂದ್ರೆ ಈ ಸತಿ ಮೆಂಟರ್ ಆಗಿ ಡ್ವಾನ್ ಬ್ರಾವೋ ಅವರು ಕೂಡ ಜಾಯ್ನ್ ಆಗಿದ್ದಾರೆ KKR ತಂಡಕ್ಕೆ. ಸೊ ಅದರ ಜೊತೆ ಅಜಿಂಕ್ಯ ರಹಾನೆ ಅಂತ ಸೀನಿಯರ್ ಕ್ಯಾಪ್ಟನ್ ಪ್ಲೇಯರ್ ನ ಇವರು ಲೈಕ್ ತಂಡದಲ್ಲಿ ಇಟ್ಕೊಂಡಿರೋದ್ರಿಂದ ಸೊ ಎಷ್ಟೊಂದು ಜನಕ್ಕೆ ಒಂದ್ ಸ್ವಲ್ಪ ರಿಲೀಫ್ ಆಗಿದೆ. ಎಸ್ಪೆಷಲಿ ಈ ಸತಿ ನಿಮ್ಗೆ ಗೊತ್ತಿರೋ ಹಾಗೆ ವೆಂಕಟೇಶ್ ಅಯ್ಯರ್ ಅವ್ರನ್ನ 23 ಕೋಟಿ ಕೊಟ್ಟು ಬಿಡ್ ಮಾಡಿದ್ದಾರೆ. ಆಸ್ ಎ ಕ್ಯಾಪ್ಟನ್ ಆಗೇನೆ ತಲೆಯಲ್ಲಿ ಇಟ್ಕೊಂಡು ಬಿಡ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇದೆ ಇಲ್ಲಿ. ಬಟ್ ಏನಾಗ್ತದೆ ಅಂತಂದ್ರೆ, ವೆಂಕಟೇಶ್ ಅಯ್ಯರ್ ಮೇಲೆ ಸಡನ್ ಆಗಿ ಪ್ರೆಷರ್ ಬೀಳಕ್ ಹೋದ್ರೆ ಅವ್ರಿಗೂ ಎಲ್ಲ ಒಂದ್ ಕಡೆ ಸ್ವಲ್ಪ ಪ್ರೆಷರ್ ಆಗಿ ಅವರ ಪರ್ಫಾರ್ಮೆನ್ಸ್ ಮೇಲೆ ಡಿಪ್ ಆಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೂವ್ ಅಂತ ನಾನು ಹೇಳ್ತೀನಿ KKR ಲೈಕ್ ಮ್ಯಾನೇಜ್ಮೆಂಟ್ ಕಡೆಯಿಂದ. ಫಸ್ಟ್ ಜಾಗಕ್ಕೆ ಯಾರು ಬರ್ತಾ ಇದ್ದಾರೆ ಅಂತಂದ್ರೆ, ನಂಬರ್ 1 ಅಂಡ್ ನಂಬರ್ 2ಗೆ ಕ್ವಿಂಟನ್ ಡಿಕಾಕ್ ಅವರು ಬರ್ತಾರೆ. ಅಂಡ್ ಇನ್ನೊಂದು ಜಾಗಕ್ಕೆ ಸುನಿಲ್ ನಾರಾಯಣ್ ಬರ್ತಾರೆ. ಸೊ ಗೈಸ್, ಓಪನಿಂಗ್ ಅಲ್ಲಿ ಕ್ವಿಂಟನ್ ಡಿಕಾಕು ನನಗನ್ಸಿದ್ದು ಗುರ್ಬಾಜ್ ಆಡ್ ಹೋಗ್ಬೇಕು. ಯಾಕಂದ್ರೆ ಗುರ್ಬಾಜ್ ಅವ್ರು ಸದ್ಯಕ್ಕೆ ಫಾರ್ಮ್ ಅಲ್ಲಿ ಕಾಣಿಸ್ಕೊಂತಲ್ಲ, ಒಳ್ಳೆ ಪ್ಲೇಯರ್ ನಾನು ಇಲ್ಲ ಅಂತ ಹೇಳ್ತಾರೆ. KKR ಕಡೆ ಸಕ್ಕದಾಗ ಆಡಿದ್ದಾರೆ. ಬಟ್ ಈಗ ಸದ್ಯಕ್ಕೆ ನಮಗೆ ಕ್ವಿಂಟನ್ ಡಿಕಾಕ್ ಅವರು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿರೋದ್ರಿಂದ ಈ ಕಡೆ ಲೆಫ್ಟ್ ಹ್ಯಾಂಡೇ ಬರ್ತಾರೆ. ಆಸ್ ಇಟ್ ಇಸ್ ಲಾಸ್ಟ್ ಟೈಮ್ ಏನು ಒಂದು ಕಾಂಬಿ ಗೌತಮ್ ಗಂಭೀರ್ ಮಾಡಿದಲ್ಲ, ಸೊ ಅದೇ ತರ ಒಂದು ಸುನಿಲ್ ನಾರಾಯಣ್ ಮತ್ತೆ ಕ್ವಿಂಟನ್ ಡಿಕಾಕ್ ಅವರು ಬರ್ತಾರೆ. ಸೊ ಹೌದು. ಸೊ ಇನ್ ಕೇಸ್ ಏನಾದ್ರು ಸುನಿಲ್ ನಾರಾಯಣ್ ಬೇಗ ಔಟ್ ಆಯ್ತು ಅಂತಂದ್ರೆ, ನಾನು ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಡೈರೆಕ್ಟ್ ಆಗಿ ಇಳಿಸ್ತೀನಿ. ಸೊ ಯಾಕಂದ್ರೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು ನನಗನ್ಸಿದ್ದು ಪವರ್ ಪ್ಲೇ ತುಂಬಾ ಎಫೆಕ್ಟಿವ್ ಆಗ್ತಾರೆ. ಸೊ ಎಸ್ಪೆಷಲಿ ಸಕ್ಕದಾಗ ಆಡಿದ್ರು ಕೂಡ CSK ಅವ್ರು ಮಾತ್ರ ಅವ್ರನ್ನ ರಿಡೀಮ್ ಮಾಡ್ಕೊಂಡು ಯಾವ ರೀತಿ ಆಡ್ಸಿದ್ರು ಅಂತಂದ್ರೆ, ನಾನಂತೂ ಶಾಕ್ ಆಗ್ಬಿಟ್ಟು ಇದೇನು ಗುರು ಅಜಿಂಕ್ಯ ರಹಾನೆ ಈ ತರ 140+ ಸ್ಟ್ರೈಕ್ ರೇಟ್ ಅಲ್ಲಿ ಈ ರೇಂಜಿಗೆಲ್ಲ ಹೊಡಿತಾರಲ್ಲ ರನ್ಸ್ ಅಂತ ನಾನೇ ಶಾಕ್ ಆದೆ. ಎನಿವೇಸ್ ಗೈಸ್, ಒಟ್ನಲ್ಲಿ ಈ ಸತಿ ಅವರು ಓಪನಿಂಗ್ ಅಲ್ಲಿ ಕ್ವಿಂಟನ್ ಡಿಕಾಕ್ ಅವರು ನಾನು ತಗೊಂಡ್ಬರ್ತೀನಿ. ಸೊ ಎರಡನೇದಾಗಿ ಜೊತೆಗೆ ಮಾಮೂಲಿ ಸುನಿಲ್ ನಾರಾಯಣ್ ಇದ್ದೇ ಇರ್ತೀನಿ. ಮೂರನೇ ಜಾಗಕ್ಕೆ ಅಜಿಂಕ್ಯ ರಹಾನೆ ಅವರು ಬರ್ತಾರೆ. ಸೊ ನೆಕ್ಸ್ಟ್ 4ನೇ ಜಾಗಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಬರ್ತಾರೆ ಗೈಸ್. ಸೊ ವೆಂಕಟೇಶ್ ಅಯ್ಯರ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಈ ಸತಿ ಹೈಯೆಸ್ಟ್ ಬಿಡ್ ಮಾಡಿರೋದು KKR ಪರ 23 ಕೋಟಿ ಸಮಥಿಂಗ್ ಕೊಟ್ಟಿದ್ದಾರೆ ಅವ್ರಿಗೆ. ಅವನು ಒದ್ದಾಡಿದ್ವಿ ಅಲ್ವಾ ಗೈಸ್ RCB ಅವರು ತಗೊಳ್ಳೋದಕ್ಕೆ. ನಮಸ್ಕಾರ ಗುರು, ಅವ್ರನ್ನ ಕ್ಯಾಪ್ಟನ್ ಮಾಡಕ್ ಓಡಾಡಿದ್ರು ನಮ್ಮ RCB ಅವರು. KL ರಾಹುಲ್ ಕೊಡಕ್ ಗತಿ ಇಲ್ಲ ಈ ನನ್ನ ಮಕ್ಳಿಗೆ, ಅದಕ್ಕೂ ಕೊಟ್ಟಿದ್ದಾರೆ ನೋಡಿ. ಏನ್ ದೊಡ್ಡ ತನದಲ್ಲಿ ಬಡ್ಕೊಳ್ಳೋದು ನನಗೆ ಬಿಟ್ಟು ಹೋಲಿ, ಏನ್ ಮಾಡಕ್ಕಾಗಲ್ಲ, ಆಕ್ಷನ್ ಮುಗಿದೋಗಿದೆ ಈಗ. ಸೊ ಗೈಸ್, ಒಟ್ನಲ್ಲಿ ಈಗ 4ನೇ ಜಾಗಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಬರ್ತಾ ಇದ್ದಾರೆ. ಬಟ್ ಸಖತ್ ಒಳ್ಳೆ ಬ್ಯಾಟ್ಸ್ಮನ್ ಗುರು. ನಾನು ಅವ್ರ ಬ್ಯಾಟಿಂಗ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಅದೇ ತರ KKRಗೆ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ 2-3 ಮ್ಯಾಚ್ನ ಗೆಲ್ಸ್ಕೊಟ್ಟಿರೋದು ಕೂಡ ನಾನು ನೋಡಿದ್ದೀನಿ. ಇಂಟ್ರಾ ಪ್ರಾಕ್ಟೀಸ್ ಸೆಷನ್ ಮಾಡಿದ್ರಲ್ಲ, ಅದರಲ್ಲೂ ಕೂಡ ರಿಂಕು ಸಿಂಗ್ ಅವರು 51 ಹೊಡೆದವ್ರೆ, ವೆಂಕಟೇಶ್ ಅವರು 61 ಏನೋ ಹೊಡೆದಿದ್ದಾರೆ. ಹೌದು. ಸೊ ಅವರು ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ದಾರೆ ಗುರು. ಒಟ್ಟಿನಲ್ಲಿ ಒಳ್ಳೆ ಬ್ಯಾಟ್ಸ್ಮನ್. ಸೊ ಆಲ್ರೌಂಡರ್ ಅಂತಾನು ಕರಿಬಹುದು. ಬೌಲಿಂಗ್ ಕೂಡ ಆಗ್ತಾರೆ. ಬಟ್ ಸದ್ಯಕ್ಕೆ ಬೌಲಿಂಗ್ ಇಂತ ಬ್ಯಾಟಿಂಗ್ ಅಲ್ಲಿ ಎಫೆಕ್ಟಿವ್ ಜಾಸ್ತಿ ಇರೋದು ಅದು ವೆಂಕಟೇಶ್ ಅಯ್ಯರ್ ಅವರು ಅಂತಾನೆ ಹೇಳ್ತೀನಿ. 5ನೇ ಜಾಗಕ್ಕೆ ರಿಂಕು ಸಿಂಗ್ ಅವ್ರನ್ನ ಇಳಿಸ್ತಾ ಇದೀವಿ ಗೈಸ್. ಮಿನಿ ಚೋಟಾ ಭೀಮ್ ಅಂತಾನೆ ಹೇಳ್ಬೋದು ಅವ್ರನ್ನ. ಗೈಸ್, ಆಕ್ಚುಲಿ ರಿಂಕು ಸಿಂಗ್ ನ ತುಂಬಾ ಡೌನ್ ದಿ ಆರ್ಡರ್ ಲಾಸ್ಟ್ ಇಯರ್ ಲೈಕ್ ಆಡ್ಸಿದ್ರು ಅಂತ ಹೇಳ್ಬೋದು. ಕಡಿಮೆ ಬಾಲ್ ಆಡಿರೋದು, ಎಷ್ಟು ಅರೌಂಡ್ ಒಂದು 150 ಬಾಲ್ಸ್ ಅಷ್ಟೇ ಅವ್ರು ಆಡಿರೋದು ಲಾಸ್ಟ್ ಟೈಮ್ ನಾನು ನೋಡಿರೋ ಮಟ್ಟಿಗೆ. ಸೊ ಅವ್ರನ್ನ ಅಲ್ಲಿಗೆ ಇಳಿಸೋದು ಬದಲು ಮೇ ಬಿ 5th ಜಾಗಕ್ಕೆ ಇಳಿಸಿದ್ರೆ ಇವಾಗ ನಾವು ಏನು ಹೇಳ್ತಾ ಇದೀವೋ ಆ ಪೊಸಿಷನ್ ಅಲ್ಲಿ ಇನ್ನೂ ಆಕ್ಚುಲಿ ಟಾಪ್ ಆರ್ಡರ್ ಕಳಿಸಿದ್ರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ ಅವರು. ಯಾಕಂದ್ರೆ ಆ ಥರ ಟ್ಯಾಲೆಂಟ್ ಇದೆ. ಬಟ್ ಸದ್ಯಕ್ಕೆ ಇಂಡಿಯಾ ಕಡೆ ನೋಡ್ತಾ ಇದ್ರೆ ನೀವು ಫಿನಿಶಿಂಗ್ ರೋಲ್ ಅಲ್ಲೇ ಕಳಿಸ್ತಾ ಇದ್ದಾರೆ. ಇಲ್ಲೂ ಕೂಡ ಫಿನಿಶಿಂಗ್ ರೋಲ್ ಕಳಿಸ್ತಾ ಇದ್ದಾರೆ. ಬಟ್ ನನಗೆ 5ನೇ ಜಾಗಕ್ಕೆ ಇರಲಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಆಂಡ್ರಿ ರಸಲ್ನ ಡೈರೆಕ್ಟ್ ಒಳಗಡೆ ಇಳಿಸ್ತೀನಿ 6ನೇ ಜಾಗಕ್ಕೆ ಗೈಸ್. ಸೊ ಆಂಡ್ರಿ ರಸಲ್ ಬಿಗ್ ಹಿಟರ್ ಅಂತಾನೆ ಹೇಳ್ಬೋದು ಗೈಸ್ ಇಲ್ಲಿ. ಸೊ ಮಾನ್ಸ್ಟರ್ ಗುರು, ಯಾವ ಬಿಗ್ ಹಿಟರ್ ಇಲ್ಲ, ಮಾನ್ಸ್ಟರ್ ಅಂತ ಹೇಳ್ಬೇಕು. ಆಂಡ್ರಿ ರಸಲ್ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ಅವರೊಬ್ಬರೇ ಗೆಲ್ಸರ್ ಗುರು. 5 ಜನ ಬೇಕಾದ್ರೆ ಟಾಪ್ ಆರ್ಡರ್ ಫೇಲ್ ಆಗಲಿ, 150 ರನ್ ಇರಲಿ ಬೇಕಾರೆ ಇಲ್ಲ. ಲಾಸ್ಟ್ 5 ಓವರಲ್ಲಿ 80 ರನ್ ಇದ್ರು ಹೊಡೆಯುವಂತ ಕೆಪಬಿಲಿಟಿ ಇರುವಂತ ಪ್ಲೇಯರ್ ಯಾರಪ್ಪ ಅಂದ್ರೆ ಅದು ಆಂಡ್ರಿ ರಸಲ್. ಎಸ್, ಇನ್ನ ಪವರ್ ಪ್ಲೇಲಿ ಎಷ್ಟು ಸ್ಕೋರ್ ಬರ್ಬೋದು ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ಒಂದು ನಾವು ಈಗ ಹೇಳಿರೋ ಸ್ಕ್ವಾಡ್ ಅಲ್ಲಿ ಸೊ ಕ್ವಿಂಟನ್ ಡಿಕಾಕ್ ಮತ್ತೆ ಸುನಿಲ್ ನಾರಾಯಣ್ ಎಷ್ಟು ಬರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ರಮದೀಪ್ ಸಿಂಗ್ ಅವ್ರನ್ನ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಗುರು. ಸೊ ಗೈಸ್, ನೆನಪಿರ್ಲಿ, ರಮದೀಪ್ ಸಿಂಗ್ ಅವರು ಸಖತ್ ಪ್ಲೇಯರು. ಒನ್ ಆಫ್ ದ ಬೇಗ ಕ್ವಿಕ್ಕರ್ ಅಲ್ಲಿ ರನ್ಸ್ ಮಾಡುವಂತ, ಕ್ವಿಕ್ಕರ್ ಅಲ್ಲಿ ಬೇಗ ಕಮ್ಮಿ ಬಾಲ್ಸ್ ಅಲ್ಲಿ ಬೇಗ ರನ್ಸ್ ಮಾಡ್ತಾರೆ. ಸೊ ನಾನು ಲಾಸ್ಟ್ ಟೈಮ್ ನೋಡಿದ್ದೀನಿ ಗುರು ಯಾವ ರೀತಿ 6-4 ಹೊಡಿತಾರೆ ಅಂತ. ಇವನ್ ಸಖತ್ತಾಗಿ ಆಡ್ತಾರೆ. ಸೊ ನನಗೆ ಆಂಡ್ರಿ ರಸಲ್ ಆದ್ಮೇಲೆ ರಮನ್ದೀಪ್ ಸಿಂಗ್ ಅವರು ಡೈರೆಕ್ಟ್ ಒಳಗಡೆ ಇರಬೇಕು ಅಂತ ಅನ್ಸುತ್ತೆ. ನೆಕ್ಸ್ಟ್ ಬೌಲರ್ ಹರ್ಷಿತ್ ರಾಣೆ ಅವ್ರನ್ನ ಇಳಿಸ್ತಾ ಇದೀವಿ. ಆಲ್ರೌಂಡರ್ ಬೌಲರ್ ಅಂತ ಹೆಂಗಂತೀಯ ನೀನು? ಆಲ್ರೌಂಡರ್. ICC ಚಾಂಪಿಯನ್ ಟ್ರೋಫಿಲಿ ಸ್ವಲ್ಪ ಚೆನ್ನಾಗಿ ವಿಕೆಟ್ಗಳನ್ನ ತಗೊಂಡಿದ್ರಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹರ್ಷಿತ್ ರಾಣಾ ಅದು ಒಂಥರ ಒನ್ ಆಫ್ ದ ಬೆಸ್ಟ್ ಕಮ್ ಬ್ಯಾಕ್ ಅಂತಾನೆ ಹೇಳ್ತೀನಿ. ಕಮ್ ಬ್ಯಾಕ್ ಅಂದ್ರೆ
ಅಂದ್ರೆ ಇನ್ ದ ಸೆನ್ಸ್ IPL ಆಡ್ಬೇಕಾದ್ರೆ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ. IPL ಆಡಿದ್ರು, IPL ಆಗಿದ ತಕ್ಷಣ ಟೆಸ್ಟ್ ಆಡಿದ್ರು, ಟೆಸ್ಟ್ ಡೆಬ್ಯೂ ಮಾಡಿದ್ರು, ಟೆಸ್ಟ್ ಆಗಿದ ತಕ್ಷಣ T20 ಡೆಬ್ಯೂ ಮಾಡಿದ್ರು, T20 ಆಗಿದ ತಕ್ಷಣ ODI ಡೆಬ್ಯೂ ಮಾಡಿದ್ರು, ಅದಾದ್ಮೇಲೆ ಚಾಂಪಿಯನ್ಸ್ ಟ್ರೋಫಿಲೂ ಡೆಬ್ಯೂ ಮಾಡ್ಬಿಟ್ರು ಗುರು. ಸೊ ಈ ವರ್ಷ ಒಂಥರ ಹರ್ಷಿತ್ ರಾಣಾ ಇಯರ್ ಅಂತಾನೆ ನಾವು ಕರಿಬಹುದು. ಅಲ್ಲೂ ಕೂಡ ವಿಕೆಟ್ನ ತಗೊಂಡಿದ್ದಾರೆ. ಸೊ ಒಟ್ನಲ್ಲಿ ಈಗ ಹರ್ಷಿತ್ ರಾಣಾ ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವಾಗ ನಾವು ನಾರ್ಮಲ್ ಹರ್ಷಿತ್ ರಾಣಾ ನೋಡ್ತಾ ಇಲ್ಲ ಗುರು, ಡೆಬ್ಯೂ ಮಾಡಿರುವಂತ ಇಂಡಿಯಾ ಟೀಮ್ಗೆ ಆಡ್ತಾ ಇರುವಂತ ಹರ್ಷಿತ್ ರಾಣಾನ ನೋಡ್ತಾ ಇರೋದು, ಅದ್ರ ಮೇಲೆ ಅವ್ರಿಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎಸ್, ಇನ್ನು ನೆಕ್ಸ್ಟ್ ಸ್ಪಿನ್ ಮಾಂತ್ರಿಕ ವರುಣ್ ಚಕ್ರವರ್ತಿ ಅವ್ರನ್ನ ನಾವು ಇಳಿಸ್ತಾ ಇದೀವಿ ಗೈಸ್. ಸೊ ಬೆಸ್ಟ್ ಬೌಲರ್ ಗುರು, ಒನ್ ಆಫ್ ದ ಮಿಸ್ಟ್ರಿ. ಅವರು ಮತ್ತೆ ಸುನಿಲ್ ನಾರಾಯಣ್ ಇಬ್ರು ಸೇರ್ಕೊಂಡ್ರೆ ಭಯಂಕರ ನಡಗಿಸ್ಬಿಡ್ತಾರೆ, ಕಾಲ್ ನಡಗ್ಬಿಡ್ತಾರೆ. ಆಕ್ಚುಲಿ ಯಾರು ಸ್ಪಿನ್ ಆಡಕ್ ಬರ್ತಾರೋ, ಎಸ್ಪೆಷಲಿ ಲಿಯಾಮ್ ಲಿವಿಂಗ್ಸ್ಟನ್ RCB ಮೇಲೆ ನನಗೆ ಭಯ ಆಗ್ತೈತೆ ಯಾವ ರೀತಿ ಆಡ್ತಾರೋ ಏನೋ ಎತ್ತಕತೆ ಅಂತ. ಬಟ್ ಇವನ್ ವಿರಾಟ್ ಕೊಹ್ಲಿ ಅವರು ಸ್ಟ್ರಗಲ್ ಮಾಡೋದು ನೋಡಿದೀವಿ ಸ್ಪಿನ್ಗೆ. ಬಟ್ ಎಲ್ಲೋ ಒಂದ್ ಕಡೆ ನಮಗೆ ಎಕ್ಸ್ಪೆಕ್ಟ್ ಒಬ್ರು ರಜತ್ ಪಡಿದಾರು ಸ್ಪಿನ್ ಡೆಸ್ಟ್ರಾಯರ್ ಅಂತ ಇರೋದು, ಅವ್ರನ್ನ ಬಿಟ್ರೆ ಇನ್ನು ಮಿಗ್ದವರೆಲ್ಲ ನಮ್ಮ RCB ಪರವಾಗಿ ನಮಗೆ ಮೇಯ್ನ್ ವೀಕ್ನೆಸ್ ಆಗೋದು RCB ಪರವಾಗಿ ಇವರೇನೆ. ಸೊ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸಿದೆ ಅಂತಂದ್ರೆ ವರುಣ್ ಚಕ್ರವರ್ತಿ ಸದ್ಯಕ್ಕೆ KKRನ ಬಿಟ್ಟು ಹೋಗಲ್ಲ. ಅಂಡ್ ಎರಡನೇದೇನಪ್ಪ ಅಂತಂದ್ರೆ ಹೈಯೆಸ್ಟ್ ವಿಕೆಟ್ ಟೇಕರ್ ಇವರೇ ಆಗ್ತಾರೆ ಗುರು. ಆ ತರ ಇಯರ್ ನಡೀತಾ ಇದೆ ಅವ್ರ ಪ್ರೆಸೆಂಟ್ ಅಲ್ಲಿ. ಎಸ್, ನೆಕ್ಸ್ಟ್ ಇಳಿಸ್ತಾ ಇರೋದು ವೈಭವ್ ಅರೋರಾ ಅವ್ರನ್ನ ಇಳಿಸ್ತಾ ಇದೀವಿ ಗೈಸ್. ಸೊ ಗೈಸ್, ಫಾಸ್ಟ್ ಬೌಲಿಂಗ್ ಅಲ್ಲಿ ವೈಭವ್ ಅವ್ರವ್ರನ್ನ ನಾನು ಕೆಳಗಡೆ ಇಳಿಸ್ತಾ ಇದ್ದೀನಿ. ಯಾಕಂದ್ರೆ ವೈಭವ್ ಅವರು ಒನ್ ಆಫ್ ದ ಬೆಸ್ಟ್ ಬೌಲರ್. ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದ್ರು, ಈ ಸತಿನೂ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ಹೋಪ್ ದಟ್ ಯಂಗ್ಸ್ಟರ್ ಚೆನ್ನಾಗಿ 140+ ಕೂಡ ಆಗ್ತಾರೆ ಗುರು, ಸಖತ್ತಾಗಿ ಆಗ್ತಾರೆ ಅವರನ್ನು ಕೂಡ. ಸೊ ಗೈಸ್, ಇನ್ನು ಕೊನೆಯದಾಗಿ ಸ್ಪೆನ್ಸರ್ ಜಾನ್ಸನ್ ಇಳಿಸ್ತಾ ಇದೀವಿ ನಾವು. ಸೊ ಗೈಸ್, ನೀವು ಕೇಳ್ಬೋದು ಆಂಡ್ರಿಕ್ ನೋಕಿಯಾ ಜಾಗದಲ್ಲಿ ಇವ್ರನ್ನ ಇಳಿಸ್ತಾ ಇದ್ದೀರಾ ಅಂತ. ಹೌದು ಗೈಸ್, ಆಕ್ಚುಲಿ ಸದ್ಯಕ್ಕೆ ಅವ್ರು ಇಂಜುರಿಯಿಂದ ಬರ್ತಾ ಇರೋದು. ಅಂಡ್ ಪ್ಲಸ್ ಆಮೇಲೆ ಅವರು IPL ನೋಡಿದ್ದೀನಿ 150 160 ಹಾಕ್ತಾರೆ, ಒಂದೇ ಸತಿಗೆ ಹಾಕ್ತಾರೆ. ಯಾಕಂದ್ರೆ ಪಟಕನ್ 6-4 ಹೋಗ್ಬಿಡುತ್ತೆ. ಸೊ ನನಗೆಲ್ಲೋ ಸ್ಮಾರ್ಟ್ ಬೌಲಿಂಗ್ ಮಾಡೋರು ಬೇಕು ಅಂತ ಅನ್ಸುತ್ತೆ. ಸೊ ನಾ ಆಕ್ಚುಲಿ BBL ಅಲ್ಲಿ ಸಖತ್ತಾಗಿ ಆಡಿದ್ದಾರೆ ಗುರು ಸ್ಪೆನ್ಸರ್ ಜಾನ್ಸನ್ ಅವರು. ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಒಂದು 2-3 ಮ್ಯಾಚಸ್ಗಳಲ್ಲಿ ಆಡಿದ್ದಾರೆ, ಒಂದು ಸ್ವಲ್ಪ ಅನುಭವ ಇದೆ. ನನಗನ್ಸಿರೋದು ಆಸ್ಟ್ರೇಲಿಯಾ ಕೂಡ ಡೆಬ್ಯೂ ಮಾಡಿದೆ, ಚಾಂಪಿಯನ್ಸ್ ಟ್ರೋಫಿನೂ ಕೂಡ ಆಡಿದ್ದಾರೆ. ಸ್ಪೆನ್ಸರ್ ಜಾನ್ಸನ್ನ ಇವರು ಒಳಗಡೆ ಇಟ್ಕೊಂತಾರೆ ಅಹೆಡ್ ಆಫ್. ಯಾಕಂದ್ರೆ ಮಿಚೆಲ್ ಸ್ಟಾರ್ಕ್ನ ಇವ್ರು ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಬಟ್ ಇವರು ಜಾನ್ಸನ್ ಏನಿದ್ದಾರೆ ವಿಕೆಟ್ ಟೇಕರ್ ಬೌಲರು, ಪಕ್ಕ ಹೇಳ್ತೀನಿ ಎಕಾನಮಿಲೂ ಕೂಡ ಆಗ್ತಾರೆ ಅಂತಾನೆ ಅನ್ಸುತ್ತೆ ಗೈಸ್. ಎಸ್, ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ನಮ್ಮ ಪ್ರಕಾರ ಸೊ ರಘುವಂಶಿ ಅವ್ರನ್ನ ಇಳಿಸ್ತೀವಿ. ಅಂಡ್ ಇನ್ನೊಂದು ಒಂದು ಮನೀಶ್ ಪಾಂಡೆ ಅವ್ರನ್ನ ಇಳಿಸ್ತೀವಿ ಗೈಸ್. ಎಸ್, ಸೊ ಗೈಸ್, ಇವರಿಬ್ಬರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಇಳಿಬಹುದು? ರಘುವಂಶಿ ನಾನು ಅನ್ಕೊಂಡೆ ಅಜಿಂಕ್ಯ ರಹಾನೆ ಜಾಗದಲ್ಲಿ ಇಳಿಸ್ಬೋದು ಅಂತ. ಸೊ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಆಗಿರೋದ್ರಿಂದ ಇನ್ ಕೇಸ್ ಔಟ್ ಆಯ್ತು ಅಂತಂದ್ರೆ ಬೇರೆ ಯಾರಾದ್ರೂ ರಿಪ್ಲೇಸ್ ಮಾಡ್ಕೊಳ್ಳಿ ಅವ್ರ ಇಷ್ಟಲ್ಲಿ. ಯಾಕಂದ್ರೆ ಇಂಡಿಯನ್ ಪ್ಲೇಯರ್ಸ್ ಎಲ್ಲ ಗುರು ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಸೊ ಇನ್ ಕೇಸ್ ಚೇಸಿಂಗ್ ಬಂತು ಅಂತಂದ್ರೆ ಗೈಸ್, ಇಲ್ಲಿ ವೀಕ್ನೆಸ್ ನಾನು ಆಕ್ಚುಲಿ ನೀಟಾಗಿ ಇವ್ರದ್ರಲ್ಲಿ ನೋಡ್ತಾ ಇರೋದೇನಪ್ಪ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಫಿನಿಶಿಂಗ್ ಅಲ್ಲಿ ಲೈನ್ ಇದೆ. ಅಂದ್ರೆ ಎಸ್ಪೆಷಲಿ ರಿಂಕು ಸಿಂಗು, ರಮನ್ದೀಪ್ ಸಿಂಗು ಮತ್ತೆ ಯಾರಪ್ಪ ಅದು ಆಂಡ್ರೆ ರಸಲ್, ಇವ್ರ ಸ್ಟ್ರಾಂಗ್ ಫಿನಿಶಿಂಗ್ ಇದೆ. ಬಟ್ ನನಗೆ ಓಪನಿಂಗ್ ಅಲ್ಲಿ ನನಗೆ ಅಷ್ಟೊಂದು ಸ್ಟ್ರಾಂಗ್ ಅಂತ ಇವ್ರು ಅನ್ನಿಸ್ತಲ್ಲ. ಯಾಕಂದ್ರೆ ಟಾಪ್ 3 ವಿಕೆಟ್ಸ್ ಏನಿದೆ ಸುನಿಲ್ ನಾರಾಯಣ್ ಅಂತಂದ್ರೆ ಹೌದು, ಅವರು ಕ್ವಾಂಟನ್ ಡಿಕಾಕು ಅಷ್ಟೇ ಹೊಡೆದ್ರೆ ಹೊಡಿತಾರೆ, ಇಲ್ಲಾಂದ್ರೆ ಔಟ್ ಆಗ್ತಾರೆ. ಅಂಡ್ ಕ್ವಾಂಟನ್ ಡಿಕಾಕ್ ನೆನಪಿಲ್ಲಿ ಗೈಸ್ ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಯಾವುದೇ ಬೇರೆದ್ರಲ್ಲಿ ಟಚ್ ಇಲ್ಲ ಕ್ರಿಕೆಟ್ ಅಲ್ಲಿ ಅವರು. ಸೊ ಅವ್ರು ಆಡ್ತಾ ಇರೋದು ಜಸ್ಟ್ ಲೀಗ್ ಮ್ಯಾಚಸ್ ಗಳು ಆಡ್ತಾ ಇದ್ದಾರೆ. MS ಧೋನಿ ಬರೀ IPL ಮಾತ್ರ ಆಡ್ತಾ ಇದ್ದಾರೆ ಈಗ. ಸೊ ಅದೊಂದು ತಲೆಯಲ್ಲಿ ಇರ್ಲಿ. ಇಬ್ರು ಔಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ಸ್ ಗಳು ಸ್ವಲ್ಪ ಪ್ರೆಷರ್ ಬೀಳ್ತಾರೆ. ಸೊ ಇವನ್ ರಘುವಂಶಿ ಅವರು ಕೂಡ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಅಜಿಂಕ್ಯ ರಹಾನೆನೂ ಕೂಡ ಬೇಗ ಔಟ್ ಮಾಡ್ಬೋದೇನು ದೊಡ್ಡ ವಿಷಯ ಏನಲ್ಲ. ಬಟ್ ಸ್ಟಿಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅವ್ರ ತಂಡದ ಹತ್ರ ಇದೆ ಗೈಸ್. ಆಕ್ಚುಲಿ ಬ್ಯಾಲೆನ್ಸ್ಡ್ ಆಗಿದೆ ಅಂತಾನೆ ಹೇಳ್ಬೋದು ಎರಡು ತಂಡಗಳು. ಸೊ ಒಂದೊಂದು ಫೈಟ್ ಇರುತ್ತೆ. ಬಟ್ ನನಗನ್ನಿಸ್ತಾ ಇದೆ ಅಂತಂದ್ರೆ RCB ಅವರು ಅಹೆಡ್ ಬರ್ತಾರೆ. ಯಾಕೆ ಅಂತಂದ್ರೆ RCB ಅವರು ಕೋಲ್ಕತ್ತಾ ಗ್ರೌಂಡ್ ಕಂಡ್ರೆ ಸ್ವಲ್ಪ ಇಷ್ಟ. ಸ್ವಲ್ಪ ನಮಗೂ ಆಕ್ಚುಲಿ ವಿರಾಟ್ ಕೊಹ್ಲಿ ಫೇವರೇಟ್ ಗ್ರೌಂಡ್ ಅಂತಾನೆ ಹೇಳ್ಬೋದು. ಇಡನ್ ಗಾರ್ಡನ್ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ ಆಕ್ಚುಲಿ ಅವರೆಲ್ಲ ಮ್ಯಾಚಸ್ಗಳು ಆಡಿದಾಗ. ಎಲ್ಲ ಒಂದ್ ಕಡೆ ಒಂದು ನೆನಪಾಗೋದು 49 ಔಟ್ ಆಗೋದು ಒಂದು ಸ್ವಲ್ಪ ನೆನಪಾಗುತ್ತೆ. ಬಟ್ ಅದನ್ನು ಒಂದ್ಸತಿ ನಾವು ರಿವೆಂಜ್ ತೀರ್ಸ್ಕೊಂಡಿದೀವಿ. ಇನ್ನೊಂದ್ಸತಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದ್ರಿಂದ KKR ಅವರು ಸೋಲ್ತಾರೆ, ನಾವು ಗೆಲ್ತೀವಿ ಅಂತ ಅನ್ಕೊಂಡಿದೀವಿ ಗೈಸ್. ಎಸ್ ಗೈಸ್, ಇನ್ ಕೇಸ್ ಏನಾದ್ರು KKR ಅವರು RCB ಮೇಲೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಎಷ್ಟು ಸ್ಕೋರ್ ಬರ್ಬೋದು ಆವರೇಜ್? ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ. ಎಸ್, ಸೊ ಗೈಸ್, ಇದಾಗಿತ್ತು ನಮ್ಮ ಪ್ಲೇಯಿಂಗ್ 11 ವಿಡಿಯೋ. ಸೊ ನಿಮಗೆ ಬೇರೆ ಅವ್ರದ್ದು ಪ್ಲೇಯಿಂಗ್ 11 ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀವಿ. ಸಿಗೋಣ ಗೈಸ್ ಮುಂದಿನ ನೋಡಿದ್ರಿ, ಅಲ್ಲಿ ತನಕ ಬಾಯ್.